ಊಟ ಆಯ್ತಾ? ಆಯ್ತು. ಎಕ್ಸ್ಕ್ಯೂಸ್ ಮೀ, ನೀವು ರಂಗಣ್ಣ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಾ? ಯಾವ ರಂಗಣ್ಣ? ನಮ್ಮ ರಂಗಣ್ಣನ ಇದೇ ಪಕ್ಕದ ಮನೆ. ಥ್ಯಾಂಕ್ ಯು. ರಂಗಣ್ಣ, ರಂಗಣ್ಣ. ಯಾರು? ನೀವ್ಯಾರು? ನಾವು ಬ್ಯಾಂಕ್ನವರು. ಬ್ಯಾಂಕ್ನವರ? ಹೇಳಿ ಬುದ್ಧಿ. ನೀವು ನಿಮ್ಮ ಕೃಷಿಗೋಸ್ಕರ ಸಾಲ ತಗೊಂಡಿದ್ರಿ ಅಲ್ವಾ, ಅದನ್ನ ನೀವು ವಾಪಸ್ ಮಾಡ್ಬೇಕಾಗಿತ್ತು. ಏನು ಸಾಲನ? ನನ್ನ ಹತ್ರ ಅಷ್ಟೊಂದು ಹಣ ಇದಿಲ್ವಲ್ಲ ಬುದ್ಧಿ. ನೀವು ನಿಮ್ಮ ಕೃಷಿಗೋಸ್ಕರ ಸಾಲ ತಗೊಂಡಿದ್ರಿ, ಅದನ್ನ ನೀವು ಇವಾಗ ವಾಪಸ್ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ನಿಮ್ಮ ಮನೆ, ಹೊಲ, ತೋಟ ಎಲ್ಲ ಜಪ್ತಿ ಮಾಡ್ತೀವಿ. ನಾವು ರೈತರು. ಈ ದೇಶಕ್ಕೋಸ್ಕರ ಅನ್ನ ಬೆಳೆಯೋದಷ್ಟೇ ಗೊತ್ತು. ಹೊಟ್ಟೆ ಉಸ್ಕೊಂಡು ಹೇಳ್ತೀನಿ. ಕೇವಲ 1 ಲಕ್ಷ ಸಾಲಕ್ಕೋಸ್ಕರ ಮನೆ ಹೊಲನ ಜಪ್ತಿ ಮಾಡ್ತೀವಿ ಅಂತ ಗರ್ವದಿಂದ ಹೇಳ್ತೀರಲ್ಲ. ಲಕ್ಷ ಕೋಟಿನ ದೋಚ್ಕೊಂಡು ಹೋದ್ರು. ಅವ್ರಿಗೆಲ್ಲ ನಿಮ್ ರೂಲ್ಸ್ ಲೆಕ್ಕಕ್ಕಿಲ್ವಾ? ಬರೀ ಸ್ವಲ್ಪ ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ಇಡೀ ದೇಶನೇ ಬಂದ್ ಮಾಡ್ತೀರಾ. ಆದ್ರೆ ರೈತರು ಬೆಳೆದಿರೋ ಬೆಳೆಗೆ ಬೆಲೆ ಸಿಗ್ತೀರಾ ಅಂತ ಒಬ್ಬರಾದ್ರೂ ಬಂದಿದ್ದೀರಾ? ಒಂದಿನಾದ್ರೂ ಸ್ಟ್ರೈಕ್ ಮಾಡಿದ್ದೀರಾ? ಅದ್ ನೀವ್ ಏನ್ ಮಾಡ್ತೀರಾ ಗೊತ್ತಿಲ್ಲ ರಂಗಣ್ಣ. ಇನ್ನು 1 ತಿಂಗಳಲ್ಲಿ ನಿಮ್ ಸಾಲನ ನೀವು ತೀರಿಸ್ಬೇಕು. ಏನ್ ಮಾಡಿದ್ರು? ಇದಕ್ಕೆಲ್ಲ ಇರೋದು ಇದೊಂದೇ ಉಪಾಯ. ನಾವೆಲ್ಲರೂ ಸೇರಿ ರೈತರನ್ನು ರಕ್ಷಿಸೋಣ. ನಾವೆಲ್ಲ ಸೇರಿ ರೈತರನ್ನು ಗೌರವಿಸೋಣ. ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಹಸಿದಾಗ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇ? ರೈತರೇ ನಮ್ಮ ದೇಶದ ಬೆನ್ನೆಲುಬು. ನಾವು ಎಷ್ಟು ಆಧುನಿಕರಾಗಿದ್ದರೇನು, ರೈತರಿಲ್ಲದೆ ನಮಗೆ ಆಹಾರವಿಲ್ಲ. ಜೈ ಜವಾನ್ ಜೈ ಕಿಸಾನ್. ಸಮಸ್ತ ನಾಡಿನ ಎಲ್ಲ ಅನ್ನದಾತರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು. ಪ್ರತಿಯೊಂದು ತುತ್ತನ್ನು ಸವಿಯುವಾಗ ರೈತರ